ರಾಜ್ಯದಲ್ಲಿ ಇನ್ನೂ ಅನೇಕ ಕಡೆಗಳಲ್ಲಿ ಕಾಂಗ್ರೆಸ್ನ ಎಂಎಲ್ಎಗಳಿದ್ದಾರೆ, ಸಚಿವರಿದ್ದಾರೆ, ಉಸ್ತುವಾರಿ ಸಚಿವರು ಕಾಂಗ್ರೆಸ್ನವರಿದ್ದಾರೆ. ಅಲ್ಲಿ ಎಲ್ಲೂ ಕೂಡ ದಂಡ ಮಾರಕಾಸ್ತ್ರ ಅಂತ ಕಾಣಿಸ್ಲಿಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಚಿತ್ತಾಪುರದಲ್ಲಿ ಮಾತ್ರ ಅದು ಮಾರಕಾಸ್ತ್ರ ಅಂತ ಯಾಕೆ ಕಾಣ್ತಿದೆ? ಆರ್ಎಸ್ಎಸ್ ನ ಪಥಸಂಚಲನ ಕೋಮು ಸೌಹಾರ್ದತೆ ಕದಡುವ ಒಂದು ಪಥಸಂಚಲನ ಅಂತ ಹೇಳಿ ಬೇರೆ ಯಾವುದೇ ಕಾಂಗ್ರೆಸ್ನ ಸಚಿವರಿಗೆ, ಎಂಎಲ್ಎಗಳಿಗೆ, ಉಸ್ತುವಾರಿಯವರಿಗೆ ಕಾಣಿಸ್ತಿಲ್ಲ. ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾತ್ರ ಯಾಕೆ ಕಾಣಿಸ್ತಾ ಇದೆ? ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ನ ನೋಡ್ತಾ ಇರುವ ದೃಷ್ಟಿಕೋನ ಬೇರೆ ಕಾಂಗ್ರೆಸ್ನ ನಾಯಕರಿಗೆ ಯಾಕೆ ಬರ್ತಿಲ್ಲ ಅಂತ ಹೇಳಿ ನಾನು ಅದನ್ನೇ ಆಗ್ಲೇ ಹೇಳಿದ್ದು. ಪ್ರಿಯಾಂಕ್ ಖರ್ಗೆ ಒಬ್ರು ದಲಿತರು, ಬೇರೆ ದಲಿತ ನಾಯಕರು ಇದ್ದಾರೆ ಸರ್. ಇವರು ಒಂದೇ ಸರ್ತಿ ಎಲ್ಲರನ್ನು ಟಾರ್ಗೆಟ್ ಮಾಡಲ್ಲ, 1 by 1 ಟಾರ್ಗೆಟ್ ಮಾಡ್ತಾರೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರನ್ನ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ ಅಂತಂದ್ರೆ ನಾಳೆ ಎಚ್ ಸಿ ಮಾದೇವಪ್ಪ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾರೆ, ನಾಳೆ ಪರಮೇಶ್ವರ್ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾರೆ. ನಾನು ಒಂದ್ ಹೇಳೋದಂತೂ ಸ್ಪಷ್ಟ, ಇವ್ರಾಗ್ಲೇ ಏನೋ ಮಾತನಾಡಿದ್ರು. ಪರಮೇಶ್ವರ್ ಸಾಹೇಬರನ್ನ ಕಾಂಗ್ರೆಸ್ ಪಕ್ಷ ಈ ರಾಜ್ಯದ, ಕರ್ನಾಟಕ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾಗಿ ಅತ್ಯಂತ ಸುದೀರ್ಘ ಕಾಲ ಆಳ್ವಿಕೆ ಮಾಡೋದಕ್ಕೆ, ಅವರನ್ನ ಮುನ್ನಡೆಸೋದಕ್ಕೆ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೆ ತಕ್ಕಂತೆ ಪರಮೇಶ್ವರ್ ಅವರು ಕೂಡ ಕರ್ನಾಟಕ ರಾಜ್ಯದಲ್ಲಿ, ನಾನು ಹೇಳೋದು, ಇವತ್ತಿಷ್ಟೆಲ್ಲ ಮಾತಾಡ್ತಾರಲ್ಲ ದಲಿತರ ಬಗ್ಗೆ, ಹಾಗೆ ಹೀಗೆ ಹೀಗೆ ಹಾಗೆ, ಯಾರ್ರೀ ಸ್ವಾಮಿ? ಇವತ್ತಿವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲಿಸಬೇಕು ಅಂತ ಹೇಳಿ ಅವ್ರ ವಿರುದ್ಧ ಷಡ್ಯಂತ್ರಗಳನ್ನು ರೂಪಿಸಿ, ಅಪಪ್ರಚಾರಗಳನ್ನು ರೂಪಿಸಿ ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ವಿರುದ್ಧ ಇಷ್ಟೆಲ್ಲ ಮಾಡಿದ್ರಲ್ಲ, ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತರು ಬರ್ತೋಗಿತ್ತ? ಅಂಬೇಡ್ಕರ್ ವಿರುದ್ಧ ದಲಿತರ ಮಹಾನಾಯಕ ಅಂಬೇಡ್ಕರ್ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕಿದ್ಯಾ? ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಂಬೇಡ್ಕರ್ ಅವರು ಕಾಂಗ್ರೆಸ್ನವರ ಅಲ್ಲ. ಅಂಬೇಡ್ಕರ್ ಅವ್ರಿಗೆ ಅವ್ರದೇ ಆದಂತ ಒಂದು ಸ್ವಂತ ಪಕ್ಷ ಇತ್ತು. ಆ ಪಕ್ಷದಲ್ಲಿ ಅಂಬೇಡ್ಕರ್ ಅವರು ಚುನಾವಣೆಗೆ ನಿಂತಿದ್ರು. ಕಾಂಗ್ರೆಸ್ ತನ್ನದೇ ಒಂದು ಸ್ವಂತ ಪಕ್ಷ ಇತ್ತು. ಕಾಂಗ್ರೆಸ್ ನಲ್ಲಿ ಅವರ ಅಭ್ಯರ್ಥಿನ ಅವರು ಹಾಕಿದ್ರು. ಆದ್ರೆ ನೆನ್ಪಿಟ್ಕೊಳ್ಳಿ, ಹಿಂದೂ ಮಹಾಸಭಾ ಅಂಬೇಡ್ಕರ್ ವಿರುದ್ಧ, ಇವರ ಅಂಗಸಂಸ್ಥೆಗಳು ಆರ್ಎಸ್ಎಸ್ ಅಂಬೇಡ್ಕರ್ ಅವರ ವಿರುದ್ಧ ಹಿಂದೂ ಕೋಡ್ ಬಿಲ್ ಜಾರಿ ಮಾಡ್ತಾರೆ. ಹಿಂದೂ ಕೋಡ್ ಬಿಲ್ ಜಾರಿ ಆಗಬಾರದು ಅಂತಂದ್ರೆ ಅಂಬೇಡ್ಕರ್ ಸೋಲ್ಬೇಕು, ಅಂಬೇಡ್ಕರ್ ಗೆದ್ರು ಅಂತಂದ್ರೆ ಹಿಂದೂ ಧರ್ಮಕ್ಕೆ ಅಪಾಯ ಇದೆ ಅಂತ ಹೇಳಿ ಅಪಪ್ರಚಾರವನ್ನ ಅಧಿಕೃತವಾಗಿ ಅವತ್ತು ಆರ್ಎಸ್ಎಸ್ ಮತ್ತು ಹಿಂದೂ ಮಹಾಸಭಾ ಮಾಡಿ ಅವತ್ತು ಅಂಬೇಡ್ಕರ್ ಸೋಲ್ಸೋ ಪ್ರಯತ್ನ ಮಾಡ್ತು. ಪೂರ್ತಿ ಕೇಳಿಸ್ಕೊಳ್ಳಿ, ಮೈಕ್ ಬರುತ್ತೆ, ಪೂರ್ತಿ ಕೇಳಿಸ್ಕೊಂಬಿಡಿ. ನಾನು ಹೇಳ್ತೀನಿ, ನೋಡಿ ಕೇಳಿಸ್ಕೊಂಬಿಡಿ, ಪೂರ್ತಿ ಉತ್ತರ ನಾನು ಹೇಳ್ತಾ ಇರೋದು ಐತಿಹಾಸಿಕ ದಾಖಲೆ. ಸರಿ, ನೆಹರು ಅವರ ವಿರುದ್ಧ ನಿಮ್ಮದೇ ಲಾಜಿಕ್ ಅಲ್ಲಿ ಆಯ್ತು ಸರ್, ನಿಮ್ಮದೇ ಲಾಜಿಕಲ್ ಪ್ರಶ್ನೆ ಕೇಳ್ತೀನಿ. ಮತ್ತು ಅಂಬೇಡ್ಕರ್ ಅವರ ವಿರುದ್ಧ, ಇಬ್ಬರ ವಿರುದ್ಧ ಕೂಡ ಅವತ್ತು ಹಿಂದೂ ಮಹಾಸಭಾ ಬಂದು ಮತ್ತು ಆರ್ಎಸ್ಎಸ್ ನವರು ಬಂದು ಹಿಂದೂ ಕೋಡ್ ಬಿಲ್ ಜಾರಿ ಆಗಬಾರದು ಅಂದ್ರೆ ಇವರಿಬ್ರು ಸೋಲ್ಬೇಕು ಅಂತ ಹೇಳಿ ಅವರಿಬ್ಬರ ವಿರುದ್ಧ ಅಪಪ್ರಚಾರ ಗೆದ್ರು. ಅಲ್ಲ, ಕಾಂಗ್ರೆಸ್ ಮಾಡಿದ್ದು ಅದೇ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕ್ತು. ನೀವೇ ಹೇಳ್ದಾಗೆ ರಾಜಕೀಯ ಪಕ್ಷ ಅಲ್ವಾ? ಎಕ್ಸಾಕ್ಟ್ಲಿ ಸರ್, ನಿಮ್ಮದೇ ಲಾಜಿಕಲ್ ನಾನು ಕೇಳ್ತಿದ್ದೀನಿ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಯಾಕೆ ಬೆಂಬಲಿಸ್ತಾರೆ? ಬಿಜೆಪಿ ಅವರಲ್ಲ, ಅವರು ಕಾಂಗ್ರೆಸ್ನವರು, ಬೇರೆ ಪೊಲಿಟಿಕಲ್ ಪಾರ್ಟಿ. ನಾನು ಹೇಳ್ತೀನಿ ಕೇಳಿ, ಉತ್ತರ ಕೊಡಿ. ಇಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಿರೋದು ಅಂಬೇಡ್ಕರ್ ವಿಚಾರ ನಾವು ಮಾತಾಡ್ತಾ ಇದೀವಿ. ಯಾಕೆಂದ್ರೆ ಬಹಳ ಸುದೀರ್ಘ ಕಾಲದಿಂದಲೂ ಕೂಡ ಏನು ಅಂಬೇಡ್ಕರ್ಗೆ ಅನ್ಯಾಯ ಮಾಡಿಬಿಟ್ರು, ಅಂಬೇಡ್ಕರ್ಗೆ ಅನ್ಯಾಯ ಮಾಡಿದ್ರು ಅಂತ ಇವ್ರು ಭಾಷಣ ಮಾಡೋದು. ಆದ್ರೆ ಬಹಳ ಸತ್ಯ ಸಂಗತಿ ಏನು ಅಂತಂದ್ರೆ, ಅಂಬೇಡ್ಕರ್ ಬರೆದ ಸಂವಿಧಾನದ ವಿರುದ್ಧ ಅಪಪ್ರಚಾರವನ್ನ ಮಾಡಿದ್ದು ಕೂಡ ಆರ್ಎಸ್ಎಸ್. ನಾನು ಹೇಳೋದು, ಅವತ್ತು ಅಂಬೇಡ್ಕರ್ ಅವರ ವಿರುದ್ಧ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕಿತ್ತು. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಒಂದು ರಾಜಕೀಯ ಪಕ್ಷ. ಆದ್ರೆ ಆರ್ಎಸ್ಎಸ್ ಅವತ್ತಿಂದಲೂ ಹೇಳಿದ್ದೇನು, ನಾವು ರಾಜಕೀಯ ಪಕ್ಷವೇ ಅಲ್ಲ, ನಾವು ಬರೀ ದೇಶ ಸೇವೆ ಮಾಡ್ತೀವಿ, ನಾವು ಬರೀ ಧರ್ಮ ಉಳಿಸ್ತೀವಿ ಅಂತ ಹೇಳ್ಕೊಂಡು ಇವ್ರು ಮಾಡಿದ್ದೇನು ಅಂದ್ರೆ, ದೇಶ ಧರ್ಮಕ್ಕಿಂತಲೂ ಹೆಚ್ಚಾಗಿ ಇವ್ರು ಮಾಡಿದ ರಾಜಕಾರಣವನ್ನೇ. ಅದು ಅಂಬೇಡ್ಕರ್ ಅವರೇ ಇವರ ರಾಜಕೀಯದ ಮೊದಲನೇ ಬಲಿಪಶು ಆದ್ರು. ಮೊದಲು ಗಾಂಧಿ ಆದ್ರು, ಆನಂತರ ಅಂಬೇಡ್ಕರ್ ಆದ್ರು. ಈ ರೀತಿಯಾದಂತಹ ಅಪಪ್ರಚಾರಗಳನ್ನು ಮಾಡ್ಕೊಂಡು ಇವತ್ತು ಜನರನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಿದ್ದಾರೆ. ಅದರ ವಿರುದ್ಧವಾಗಿ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಿರುವ ಕಾರಣಕ್ಕೋಸ್ಕರ ಇಡೀ ಕರ್ನಾಟಕದ ಶೋಷಿತ ಸಮುದಾಯಗಳು ಪ್ರಿಯಾಂಕ್ ಖರ್ಗೆ ಅವರ ಧ್ವನಿಗೂಡಿಸುವಂತ ಕೆಲಸ ಮಾಡಿದೆ. ಆಯ್ತು, ಅಂಬೇಡ್ಕರ್ ಹಾಗೆ ಗಾಂಧೀಜಿ ಅವರ ಬಗ್ಗೆ ನೀವು ಕ್ಲಾರಿಫಿಕೇಶನ್ ಕೊಟ್ಬಿಡಿ, ನಾನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತೀನಿ. ನಾನು ಹೇಳೋದು ಡಬಲ್ ಸ್ಟ್ಯಾಂಡರ್ಡ್ ಇಲ್ಲೇ ಹೆಂಗ್ ಎಕ್ಸ್ಪೋಸ್ ಆಗುತ್ತೆ ನೋಡಿ. ಇವರು ಅವತ್ತು ಅಂಬೇಡ್ಕರ್ ವಿರುದ್ಧ ಕ್ಯಾಂಡಿಡೇಟ್ ಹಾಕಿದ್ದು ಆಸ್ ಅ ಪೊಲಿಟಿಕಲ್ ಪಾರ್ಟಿ ಅಂತೆ, ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ನಾವು ಕ್ಯಾಂಡಿಡೇಟ್ ಹಾಕಿದ್ದು ಪೊಲಿಟಿಕಲ್ ಪಾರ್ಟಿ ಅಲ್ವಂತೆ. ಅಲ್ಲಿ ದಲಿತರು ಸ್ವಲ್ಪ ಕುತ್ಕೊಳ್ಳೋಣ, ಸೊಳ್ಳೆ ಆಮೇಲೆ ಹೊಡಿಯುವಂತೆ ಕೇಳೋಣ, ಸ್ವಲ್ಪ ಕೇಳೋಣ, ಸೊಳ್ಳೆ ಆಮೇಲೆ ಹೊಡಿಯುವಂತೆ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಸ್ಮಿತಾ ಕೇಳಿಸ್ಕೊಳ್ಳಿ. ಸೊ ಅಲ್ಲೇ ಡಬಲ್ ಸ್ಟ್ಯಾಂಡರ್ಡ್ ಕ್ಲೀನ್ ಆಗಿ ಬರುತ್ತೆ ಇವ್ರಿಗೆ. ಅಲ್ಲಿ ರಾಜಕೀಯ ಪಕ್ಷದ ಲಾಜಿಕ್, ಇಲ್ಲಿ ಖರ್ಗೆ ವಿರುದ್ಧ ಕ್ಯಾಂಡಿಡೇಟ್ ಹಾಕ್ಬಿಟ್ಟು ಬಿಜೆಪಿ ಉಮೇಶ್ ಜಾಧವ್ ಗೆದ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ದಲಿತರ ಶೋಷಣೆ ಅಂತೆ ಆಯ್ತಲ್ಲ. ನೆಕ್ಸ್ಟ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ
ಇತಿಹಾಸದ ಪುಟಗಳಲ್ಲಿ ತೆಗೆದು ನೋಡಿದ್ರೆ ಅತಿ ಹೆಚ್ಚು ಅವಮಾನ ಮಾಡಿದ್ದಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಅಂತ ಹಲವಾರು ದಾಖಲೆಗಳಿದಾವೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸಂವಿಧಾನ ರಚನಾ ಸಮಿತಿ ಶುರು ಮಾಡಬೇಕು ಅಂತ ಆದಾಗ ಅಂಬೇಡ್ಕರ್ ಅವರನ್ನ ಇದೇ ನೆಹರು ಅವರು ಆ ಸಮಿತಿಯಿಂದ ಹೊರಗಿಡಬೇಕು ಅಂತ ಹೇಳ್ತಾರೆ. ಮಹಾತ್ಮ ಗಾಂಧಿ ಅವರು ಹೇಳೋದು ಯಾರೋ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಬೇಡ, ಅಂಬೇಡ್ಕರ್ ಅವರೇ ಇದ್ದಾರೆ, ಅವ್ರನ್ನೇ ಬಳಸ್ಕೊಳ್ಳಿ, ನೀವು ಅವ್ರನ್ನ ಸಮಿತಿಲಿ ಇಟ್ಕೊಳ್ಳಿ ಅಂತ ಹೇಳಿ ಹೊರಗಿಟ್ಟಿದ್ದು ಸಂವಿಧಾನ ರಚನಾ ಸಮಿತಿಯಿಂದ ಇದೇ ನೆಹರು ಅವರು, ಇದೇ ಕಾಂಗ್ರೆಸ್ನವರು. ಆಯ್ತಲ್ಲ, ಇವ್ರು ಯಾವ ಮುಖ ಇಟ್ಕೊಂಡು ಮಾತಾಡ್ತಾರೆ ಇವತ್ತು? ತಿರ್ಗಾ ಆರ್ಟಿಕಲ್ 370 ಅವತ್ತು ಸಂವಿಧಾನದಲ್ಲೇ ಇನ್ಸರ್ಟ್ ಮಾಡೋದ್ ಬೇಡ, ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಮಾಡೋದ್ ಬೇಡ, ಈ ದೇಶದಲ್ಲಿ 2 ಸಂವಿಧಾನ ಇರೋದ್ ಬೇಡ ಅಂತ ಸ್ಪೆಸಿಫಿಕ್ ಆಗಿ ಅಂಬೇಡ್ಕರ್ ಅವರು ವಿರೋಧ ಮಾಡಿದ್ರು. ಅವರ ವಿರೋಧದ ನಡುವೆಯೂ ಅದನ್ನ ಹಾಕಿದ್ದು ಸಂವಿಧಾನದಲ್ಲಿ ಯಾರು ಅಂತ ಹೇಳಿದ್ರೆ ಇದೇ ನೆಹರು, ಇದೇ ಕಾಂಗ್ರೆಸ್ ಪಕ್ಷ. ಅದನ್ನ 2019ರಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ ತೆಗೆದು ಹಾಕಿದ ನಂತರ ಫಸ್ಟ್ ಅಪೋಸ್ ಮಾಡಿದ್ದು ಪಾಕಿಸ್ತಾನ, ನೆಕ್ಸ್ಟ್ ಮೂಮೆಂಟ್ ಅಪೋಸ್ ಮಾಡಿದ್ದು ಪಿ ಚಿದಂಬರಂ ಆಫ್ ಕಾಂಗ್ರೆಸ್. ಅಲ್ಲ ಗೂಗಲ್ ಆಯ್ತು ಕುತ್ಕೊಳ್ಳಿ, ಗೂಗಲ್ ಕುತ್ಕೊಳ್ಳಿ, ಆಯ್ತು ಗೂಗಲ್ ನೀವೆಲ್ಲ ಗೂಗಲ್ ಕುತ್ಕೊಳ್ಳಿ, ನೀವೆಲ್ಲ ಕುತ್ಕೊಳ್ಳಿ. ನಿಮ್ಮ ಆರೋಪಗಳಿಗೆ ನಾನು ಹೇಳಿದ್ರೆ ಉತ್ತರ ಕೊಡ್ಲಿ. ಅಲ್ಲ, ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಇವ್ರು ಎಷ್ಟು ಸುಳ್ಳು ಹೇಳ್ತಾರೆ ಅಂತಂದ್ರೆ ನಾವು ಅದಕ್ಕೆ ಉತ್ತರ ಕೊಡಕ್ ಹೋಗಿದ್ ಪಾಪ ನಮ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಲೋ ಗೂಗಲ್ ಅವರೇ ಹೇಳಿದ ಗೂಗಲ್ ಅಲ್ಲಿ ನೋಡಿ, ಗೂಗಲ್ ಅಲ್ಲಿ ನೋಡಿ. ಓನಪ್ಪ, ಅದನ್ನೇ ಹೇಳ್ತಾ ಇದ್ದೀನಿ. ಬಿಡ್ರಿ, ನಾನ್ ಮಾತಾಡ್ತಾ ಇದ್ದೀನಿ. ನಾನ್ ಮಾತಾಡ್ತಾ ಇದ್ದೀನಿ ವಿಶ್ವ, ನಾನ್ ಮಾತಾಡ್ತಾ ಇದ್ದೀನಿ. ಅವರೇ ಹೇಳಿದ್ದು, ನಾನ್ ಮಾತಾಡ್ತಾ ಇದ್ದೀನಿ. ಸುಳ್ಳು ಹೇಳಕ್ ನಾವು ಬಿಜೆಪಿ ಅವರಲ್ಲ, ಕಾಂಗ್ರೆಸ್ ಅವರು ಅದಕ್ಕೆ ಸುಳ್ಳು ಹೇಳಿ. ಇವ್ರು ನಮ್ಮನ್ನ ಅಲೋ ಗೂಗಲ್ ಅಂತಾರೆ, ನಾವು ಇಡೀ ದೇಶ ಇವ್ರನ್ನ ಅಲೋ ವಾಟ್ಸ್ಆಪ್, ಅಲೋ ವಾಟ್ಸ್ಆಪ್, ಅಲೋ ವಾಟ್ಸ್ಆಪ್, ಆಯ್ತಾಯ್ತು. ಇಡೀ ದೇಶ ನಿಮ್ಮನ್ನ ವಾಟ್ಸ್ಆಪ್ ಯೂನಿವರ್ಸಿಟಿ ಅಂತ ಕರೀತಾ ಇದೆ. ಆದ್ರೆ ಇವತ್ತು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕೇನು ಅಂತಂದ್ರೆ ನೋಡಿ, ನಾವು ಇವತ್ತು ಗೂಗಲ್ ಅನ್ನು ರೆಫರ್ ಮಾಡಿದ್ವಿ. ಯಾಕೆ ಅಂತಂದ್ರೆ ಬಹಳ ಮುಖ್ಯವಾಗಿ ಇವ್ರು ಹೇಳ್ತಾ ಇದ್ರು, ಅಂಬೇಡ್ಕರ್ ಅವ್ರನ್ನ ನೆಹರು ತುಳಿಯೋ ಪ್ರಯತ್ನ ಮಾಡಿದ್ರು, ಅಂಬೇಡ್ಕರ್ ಅವ್ರನ್ನ ನೆಹರು ಮೊದಲನೇ ಕಾನ್ಸ್ಟಿಟ್ಯೂಟ್ ಇದಕ್ಕೆ ಅಸೆಂಬ್ಲಿಗೆ ಬರಕ್ ಬಿಡ್ಲಿಲ್ಲ. ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಈ ದೇಶದಲ್ಲಿ ಹಿಂದೂ ಕೋಡ್ ಬಿಲ್ ಜಾರಿ ಮಾಡಬೇಕಾದ್ರೆ ಅದನ್ನ ಮೊದಲು ಅಪೋಸ್ ಮಾಡಿದವರೇ ಬಿಜೆಪಿ ಅವರು. ಈ ದೇಶದಲ್ಲಿ ಅಂಬೇಡ್ಕರ್ ಸಾಹೇಬ್ರು ಯಾವ ಗೂಗಲ್ ಇದು? ಅಯ್ಯೋ, ಇವತ್ತು ಏನೋ ಅಂಬೇಡ್ಕರ್ಗೆ ವಿರೋಧ ಮಾಡಿದ್ರು. ಅಂಬೇಡ್ಕರ್ಗೆ ವಿರೋಧ ಮಾಡಿದವರು ಯಾರು? RSS ನವರು. ಅಂಬೇಡ್ಕರ್ ಅವರು ಕಾಂಗ್ರೆಸ್ಸಿನ ಭಾಗ ಆಗಿರಲಿಲ್ಲ. ಆದ್ರೂ ಕೂಡ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ಸಿನ ಭಾಗವಾಗಿಲ್ಲದೆ ಇದ್ದಂತ ಅಂಬೇಡ್ಕರ್ನ ಈ ದೇಶದ ಮೊದಲ ಕಾನೂನು ಸಚಿವರನ್ನಾಗಿ ನೇಮಕ ಮಾಡೋದಕ್ಕೆ ಅವತ್ತು ಕಾಂಗ್ರೆಸ್ ಮತ್ತು ಪಂಡಿತ್ ನೆಹರು ಮತ್ತು ಮಹಾತ್ಮ ಗಾಂಧೀಜಿಯವರು ಒಟ್ಟಾಗಿ ನಿಂತು ಬೆಂಬಲವನ್ನು ಸೂಚಿಸಿದ್ರು. ಯಾಕೆ? ಅಂಬೇಡ್ಕರ್ ಅಲ್ಲಿ ಇದ್ದಂತ ಜ್ಞಾನವನ್ನ ಕಾಂಗ್ರೆಸ್ ಒಪ್ಕೊಳ್ತು. ಅವರು ಅಂಬೇಡ್ಕರ್ ಕಾಂಗ್ರೆಸ್ ಅಲ್ಲದೆ ಹೋದ್ರು ಕೂಡ ಅವರನ್ನ ಕರ್ಕೊಂಡು ಬಂದು ಭಾರತ ದೇಶದ ಮೊದಲ ಕಾನೂನು ಸಚಿವರನ್ನಾಗಿಸಿದ್ದು. ಇದು ಕಾಂಗ್ರೆಸ್ಸಿನ ಸಾಧನೆ, ಗಾಂಧಿ ಸಾಧನೆ, ನೆಹರು ಅವ್ರ ಸಾಧನೆ. ಅಂಬೇಡ್ಕರ್ ಅವರು ಆನಂತರ ಈ ದೇಶದೊಳಗಡೆ ಹಿಂದೂ ಕೋಡ್ ಬಿಲ್ ಜಾರಿಗೆ ಮಾಡಕ್ ಹೋದಾಗ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಾಯಲ್ಲಿ ಇಡೀ RSS ಹೇಳ್ತಿದ್ದೇನು ಅಂತಂದ್ರೆ, ಯು ಆರ್ ನಾಟ್ ಎ ಕ್ವಾಲಿಫೈಡ್ ಮ್ಯಾನ್ ಟು ಬ್ರಿಂಗ್ ದಿಸ್ ಬಿಕಾಸ್ ಯು ಆರ್ ನಾಟ್ ಎನ್ ಎಲೆಕ್ಟೆಡ್ ಮೆಂಬರ್. ಕೇಳಿ, ನಾನು ದಾಖಲೆ ಹೇಳ್ತೀನಿ.